ಸಿಪ್ಪೆ ಅದರೊಳಗಡೆ ಸೇರ್ಕೊಂಡಿದೆ ವೈಪರ್. ನಮಸ್ಕಾರ ಗೈಸ್, ನಾನು ನಿಮ್ಮ ಮೊಹಮ್ಮದ್ ಉಮರ್, ಉರಗ ರಕ್ಷಕ, ಮೈಸೂರಿಂದ. ನಾನು ಮತ್ತು ರಹಮತ್ ಹೂಡ್ಗಳ್ಳಿ ಕಡೆ ಹೋಗ್ತಿದ್ದೀವಿ. ಮನೆ ಮುಂದೆ ಮಂಡ್ಲ ನೋಡವ್ರೆ ಅಂತ ಫೋನ್ ಮಾಡಿದ್ದಾರೆ. ಅದನ್ನೆಲ್ಲ ಉದಾಡಿ ಕಾಯಿ ಮತ್ತೆ ಇದೆಯಲ್ಲ, ತೆಂಗದ್ದು ಇದೆ, ಸಿಪ್ಪೆ ಅದರೊಳಗಡೆ ಸೇರ್ಕೊಂಡಿದೆ. ಕಾರ್ ತೆಗೆದ್ಬಿಡ್ಲಾ? ಪರವಾಗಿಲ್ಲ. ಇದರಲ್ಲ ಅಲ್ವಾ ವೈಪರ್? ವೈಪರ್. ಸೊ ನೀವು ನೋಡ್ಬೋದು, ಈ ಕಸದ ಮಧ್ಯ ಮಂಡ್ಲ ಕೂತಿದೆ. ಗೊತ್ತೇ ಆಗಲ್ಲ ಈ ಎಲೆ ಮಧ್ಯ ಹಾವಿದ್ರೆ, ಏನಕ್ಕಂದರೆ ಅಷ್ಟು ತುಂಬ ಚೆನ್ನಾಗಿ ಕ್ಯಾಮುಫ್ಲಾಜ್ ಆಗುತ್ತೆ ಈ ಹಾವು. ಮತ್ತು ಇದು ಆಂಬುಷ್ ಪ್ರಿಡೇಟರ್. ಈ ಥರ ಗೂಡು ಒಳಗಡೆ ಕೂತಿನೇ ಬೈಟ್ ಮಾಡುತ್ತೆ, ಇಲ್ಲ ಹಂಟ್ ಮಾಡುತ್ತೆ. ಸೇರ್ಕೊತು. ಈಗ ಬಂದಿತ್ತು, ಹಿಂಗಿತ್ತು. ಕಾರಲ್ಲಿ ಬಂದು ನೋಡಿದ್ವಲ್ಲ, ಅವಾಗ ಇಲ್ಲಿ ಬಂತು. ಓಕೆ. ಕಾರ್ ಒಳಗಡೆ ಹೋಗ್ತಿದ್ರೆ ತುಂಬ ತೊಂದರೆ ಆಗ್ತಿತ್ತು. ಸೊ ನೀವು ನೋಡ್ಬೋದು ಹೆಂಗಿದೆ ವೈಪರ್ ಇದೆ. ಪ್ಯಾಟ್ರನ್ ಹೇಗಿದೆ, ಈ ಪ್ಯಾಟ್ರನ್ ನೋಡಿ. ಇದು ಸೊ ವೈಪರ್ ಆಗಿರಲಿ, ಈ ಹೆಬ್ಬಾವು ಆಗಿರಲಿ, ಮತ್ತು ಮಣ್ಮುಖ ಹಾವಾಗಿರಲಿ, ಅದೆಲ್ಲ ಆಂಬುಷ್ ಪ್ರಿಡೇಟರ್ ಅಂತ ಹೇಳ್ತಾರೆ. ಆಂಬುಷ್ ಪ್ರಿಡೇಟರ್ ಅಂದರೆ ಒಂದು ಪೊದೆ ಒಳಗಡೆ, ಒಂದು ಕಸದ ಗೂಡು ಕೆಳಗಡೆ, ಮತ್ತು ಎಲ್ಲಿ ಅದು ಔಸ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ ಅಂಥ ಜಾಗದಲ್ಲಿ ಅದು ಕೂತ್ಕೊಂಡೇ ಇರುತ್ತೆ. ಕೂತ್ಕೊಂಡು ಅಲ್ಲಿಂದ ಹಂಟ್ ಮಾಡುತ್ತೆ. ಈ ಇಲಿ ಆಗಿರಲಿ, ಕಪ್ಪೆ ಆಗಿರಲಿ, ಬೇರೆ ಹಾವಾಗಿರಲಿ, ಆದಮೇಲೆ ಅದು ಹಂಟ್ ಮಾಡುತ್ತೆ. ಯೂಶಲಿ ಮಕ್ಕಳು ಏನು ಮಾಡ್ತಾರೆ, ಈ ಪ್ಲೇಗ್ರೌಂಡಲ್ಲಿ ಮತ್ತು ಪಾರ್ಕ್ಗಳಲ್ಲಿ ಬಾಲ್ ಬೀಳುತ್ತೆ, ಹೋದ ತಕ್ಷಣ ಬಾಲ್ ಎಲ್ಲಿ ಬೀಳುತ್ತೆ ಪೊದೆ ಒಳಗಡೆ, ಅಲ್ಲಿ ಹೋದ ತಕ್ಷಣ ಕೈ ಹಾಕ್ತಾರೆ, ಎತ್ಕೊಂಡ್ಬರ್ತಾರೆ. ಸೊ ಅಂಥ ಜಾಗಲ್ಲೇ ಸುಮಾರು ಬೈಟ್ಸ್ಗಳಾಗೋದು. ಈ ಸಾಸ್ಕೇಳ್ ವೈಪರು ಇಷ್ಟು ಚಿಕ್ಕದಿರುತ್ತೆ, ಅದು ಅಲ್ಲೇ ಚಕ್ಲಿ ಹಾಕೊಂಡು ಕೂತಿದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಮತ್ತು ಏನಕ್ಕಂದರೆ ಅದು ಮಣ್ಣು ಕಲರೇ ಇರುತ್ತೆ. ಆ ಮಣ್ಣು ಕಲರ್ ಇರೋದ್ರಿಂದ ಏನಾಗುತ್ತೆ, ಕಣ್ಣಿಗೆ ಕಾಣಿಸಲ್ಲ ಅದು ಸರಿಗೆ. ನಮಗೆ ನೋಡಿ, ಅದು ಗೂಡು ಒಳಗಡೆ, ಕಸದ ಗೂಡು ಒಳಗಡೆ ಇತ್ತು, ಕಾಣಿಸ್ತಿರ್ಲಿಲ್ಲ. ನಾವು ಯಾವಾಗ ಅದನ್ನ ಗೂಡನ್ನ ಕಂಪ್ಲೀಟಾಗಿ ತೆಗೆದ್ವಿ, ಆವಾಗಲೇ ಅದು ಹಾವು ಕಾಣ್ ಬಂದಿದ್ದು ನಮಗೆ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.